ನೋಡ್ತೇನೆನ್ನುವ ಪುಂಡರು ಯಾರು ಹುಟ್ಟಿಲ್ಲ ಈ ನಾಡಿನಲ್ಲಿ. ಲೇ ಸಾವಿತ್ರಿ, ಇಂದಲ್ಲ ನಾಳೆ ಆದರೂ ನಿನ್ನನ್ನು ದಕ್ಕಿಸಿಕೊಳ್ಳದೆ ಹೋದರೆ ನಾನು ನಮ್ಮ ಅಪ್ಪನ ಮಗನೇ ಅಲ್ಲ. ಜನನಕ್ಕೆ ತಾಯಿ ಗರ್ಭ, ಮರಣಕ್ಕೆ ಭೂತಾಯಿ ಗರ್ಭ. ಆದರೆ ಈ ಕಾಮಕನಿಗೆ ಕಾಮ ತೀರಿಸಿಕೊಳ್ಳಲು ಆ ಸಾವಿತ್ರಿಯ ಶೀಲವೆಂಬ ಗರ್ಭ. ಹೋರಾಟ ಹೋರಾಟ ತಾಯಿ ನಾಡಿಗೋಸ್ಕರ ವೀರ ಯೋಧರ ಹೋರಾಟ. ತಾಯಿ ನಾಡನ್ನು ಕಾಪಾಡೋದಕ್ಕೋಸ್ಕರ ಪ್ರಾಣವನ್ನೇ ಪಣಕ್ಕಿಟ್ಟು ನಿಂತಿದ್ದಾರೆ ನಮ್ಮ ದೇಶದ ಯೋಧರು. ಈ ಭಾರತ ಭೂಮಿಯನ್ನು ಪಡೆಯಲೇಬೇಕೆಂಬ ಛಲಕ್ಕಾಗಿ ಪಾಕಿಸ್ತಾನದ ಭಯೋತ್ಪಾದಕ ಹುಟ್ಟರಿಸಲು ಪಣತೊಟ್ಟು ನಿಂತಿದ್ದಾರೆ ನಮ್ಮ ದೇಶದ ವೀರ ಯೋಧರು. ರಾಮನೆಂಬ ಯೋಧ ತಾಯ್ನಾಡನ್ನು ರಕ್ಷಿಸಿದರೆ, ಲಕ್ಷ್ಮಣನೆಂಬ ರೈತ ಭೂತಾಯಿಯ ಮಣ್ಣಲ್ಲಿ ಧರ್ಮದ ಬೀಜ ಬಿತ್ತಿ ಸತ್ಯದ ದವಸಧಾನ್ಯ ಬೆಳೆದು ಉಣ್ಣಲು ಅಮೃತವೆಂಬ ಆಹಾರವಿಕ್ಕಿದ ಮಹಾನುಭಾವರು. ಅನ್ನ ಕೊಡುವ ರೈತ, ದೇಶ ಕಾಯುವ ಯೋಧ, ಇವರಿಬ್ಬರು ನಮ್ಮ ದೇಶದ ಎರಡು ರತ್ನಗಳಿದ್ದಂತೆ. ಆದರೆ ರಾವಣನಂತ ರಾಜಕಾರಣಿಗಳು ಧರ್ಮದ ಹಣದಲ್ಲಿ ಅಧರ್ಮದ ಅರಮನೆ ಕಟ್ಟಿಸಿ ಬಡವರ ಆಸ್ತಿಯನ್ನು ಅಪಹರಿಸಿಕೊಂಡು ರಾಜಾರೋಷವಾಗಿ ಮೆರೆಯುತ್ತಿರುವ ದರ್ಬಾರದಲ್ಲಿ ಮೆರೆತಿರುವ ನರಹಂತಕರನ್ನು ಅಂತ್ಯ ಮಾಡುವುದೇ ಈ ಗಜೇಂದ್ರನ ಗುರಿ. ಲೇ ನಾಗೇಂದ್ರ, ನಿನ್ನ ಅನ್ಯಾಯವನ್ನು ಮುಂದುವರಿಸಿದ್ದೆ ಆದರೆ ನಿನ್ನ ಅನ್ಯಾಯಕ್ಕೆ ಮಟ್ಟ ಹಾಕಿ ಧರ್ಮದಲ್ಲಿ ಅಧರ್ಮವನ್ನು ಮಟ್ಟ ಹಾಕಲು ಬಂದೇ ಬರುತ್ತಾರೆ ಈ ಕಲಿಯುಗದ ಸುನಾಮಿ. ಯಾರು ನೀನು? ಮದವೇರಿದ ಮಾತಂತೆ ಉಂಟು, ಮನ ಬಂದಂತೆ ಮಾತನಾಡುತ್ತಿರುವಲ್ಲ. ಓಹೋ, ಆ ದುಷ್ಟ ನಾಗೇಂದ್ರನ ಕೈಯಾಡು ಗಜೇಂದ್ರ. ಮಾತಿನ ಮೇಲೆ ಹಿಡಿದ ಬೆರಳಿ, ಮೂಲೆ ಇಲ್ಲದ ನಾಲಿಗೆ ಇದೆ ಎಂದು ಹಾದಿ ತಪ್ಪಿ ಮಾತನಾಡಿದರೆ ಏನು ಮಾಡುವೆ? ನಾನು ಎಂಬ ನಯಂಚಕರು ನೆಲೆಸಿರುತ್ತೇನೆ ಈ ಗಂಡುಗಲಿ ಗರುಡನ ಕೈಯಲ್ಲಿ. ಇನ್ನು ಅಷ್ಟು ನಿಷ್ಠಾವಂತನಾಗಿದ್ದರೆ ಆ ನಾಗೇಂದ್ರನ ಕೈ ಕೆಳಗೆ ಕೆಲಸ ಮಾಡುತ್ತಿರಲಿಲ್ಲ. ನಡೆಯುವ ಹಾದಿಯಲ್ಲಿ ಚುಚ್ಚುವ ಮುಳ್ಳುಗಳಿದ್ದರೆ ಪಾದರಕ್ಷೆ ಮೆಟ್ಟಿ ನಡೆಯಬೇಕು. ಬದುಕೆಂಬ ಹಾದಿಯಲ್ಲಿ ನಿನ್ನಂತ ಚುಚ್ಚು ಮಾತನಾಡುವವರಿಗೆ ಯಾವ ಈ ಗಜೇಂದ್ರ. ನಾವು ಮಾಡುವ ಕೆಲಸ ಯಾರ ಕೈ ಕೆಳಗೆ ಅನ್ನುವುದು ಮುಖ್ಯವಲ್ಲ, ನ್ಯಾಯಪರವಾಗಿರ್ಬೇಕಷ್ಟೇ. ನ್ಯಾಯ ನೀನು ನ್ಯಾಯವಂತರಾಗಿದ್ದರೆ ಇದೇ ನೆಲದಲ್ಲಿ ಹುಟ್ಟಿ ತಾಯ್ನಾಡಿಗೆ ನಮಿಸದೆ ತಾಯ್ನಾಡನ್ನು ಬೆತ್ತನೆ ಮಾಡಿ ವಂಚಕರ ಜೊತೆ ಸೇರಿ ಬಡವರ ಬಾಳಿಗೆ ಕಟುಕ ನೀನಾಗುತ್ತಿರಲಿಲ್ಲ. ಲೇ ಗರುಡ,
ನ್ಯಾಯದ ಬಗ್ಗೆ ನನಗೆ ಉಪದೇಶ ಮಾಡಲು ಬರಬೇಡ. ನ್ಯಾಯ ಯಾವುದು ಅನ್ಯಾಯ ಯಾವುದು ನನಗೆ ಚೆನ್ನಾಗಿ ಗೊತ್ತು. ನ್ಯಾಯದಿಂದ ನಡೆಯುವ ನೀನಾಗಿದ್ದರೆ ಆ ದುಷ್ಟನ ಸಂಘ ಮಾಡುತ್ತಿರಲಿಲ್ಲ. ಲೇ ಗೌಡ, ಏನು ತಿರುಗೇಡಿಯಂತೆ ಮಾತನಾಡಬೇಡ. ಆ ನಾಗೇಂದ್ರ ಮಾಡುವ ಅನ್ಯಾಯ ಅಧರ್ಮವನ್ನು ಸಹಿಸದೆ ಅವನ ಕೆಲಸಕ್ಕೆ ಗುಡ್ ಬೈ ಹೇಳಿ ಬಂದು ಬಹಳ ದಿನಗಳಾದವು. ನೀನು ತಿಳಿದಂತೆ ಕರ್ಮದ ಖಡ್ಗ ಇದು ಧರ್ಮವಂತರ ಒಡೆಗೆ ಕೊಳ್ಳೆ ಇಡುವ ಕೊಲೆಪಾತಕನು ನಾನಲ್ಲ. ಸಮುದ್ರದಲ್ಲಿ ಎಷ್ಟೇ ಸಕ್ಕರೆ ಹಾಕಿದರೂ ಸಮುದ್ರದ ನೀರು ಸಿಹಿಯಾಗುವುದುಂಟೆ. ಅಂತೆಯೇ ನಿನ್ನ ಮಾತನ್ನು ನಂಬುವ ಮುಟ್ಟಾಳನು ನಾನಲ್ಲ. ನಂಬುವುದು ಬಿಡುವುದು ನಿನಗೆ ಬೇಕಾದ ವಿಷಯ. ಆದರೆ ನಿನಗೊಂದು ಸತ್ಯ ಹೇಳಬೇಕಿದೆ. ಅದಾವ ಸತ್ಯ? ಆ ಹೆಡೆ ಎತ್ತಿದ ಸರ್ಪ ನಾಗೇಂದ್ರ ನಿನ್ನನ್ನು ಮುಗಿಸಲು ನನಗೆ ಸುಪಾರಿ ಕೊಟ್ಟಿದ್ದನು. ಆದರೆ ನ್ಯಾಯವಂತರಿಗೆ ಅನ್ಯಾಯ ಮಾಡುವುದಿಲ್ಲ ಎಂದು ಹೇಳಿ ಬಂದಿದ್ದೇನೆ. ಇದು ನಿನಗೆ ತಿಳಿಯುವುದಿಲ್ಲ. ನನ್ನನ್ನು ನಂಬು. ಅಂದರೆ ನನ್ನ ಬಗ್ಗೆ ಅವನಿಗೆ ಇಷ್ಟೊಂದು ದ್ವೇಷವಿದೆ? ಅವನು ಎಡೆ ಎತ್ತಿ ಸ್ವಲ್ಪ ಆದರೆ ನಾನು ಅವನಿಗೆ ಗುರಿಟ್ಟ ಗರುಡ ಆಗುವೆ. ಬರುತ್ತೇನೆ ಮಿಸ್ಟರ್ ಗಜೇಂದ್ರ. ಗರುಡ, ಆ ಎಡೆ ಎತ್ತಿದ ಸರ್ಪ ನಾಗೇಂದ್ರನಿಗೆ ಗರ್ಜಿಸಿದ ಗರುಡ ನೀನಾದರೆ ಆ ಘಟಸರ್ಪ ನಾಗೇಂದ್ರನಿಗೆ ಗರ್ಜಿಸಿದ ಗಜೇಂದ್ರ ನಾನಾಗಿ ಆ ನರಹಂತಕರಿಗೆ ಅಂತ್ಯ ಹಾಡುವೆ. ಅಂತ್ಯ ಹಾಡಲು ಹೊಂಚು ಹಾಕಿದರೆ ಮಿಂಚಿನಂತೆ ಹಾರುವುದು ನಿನ್ನ ಪ್ರಾಣ. ನೀನು ಮಾತನಾಡಿರುವುದನ್ನು ನಾನು ಕೇಳಿಸಿಕೊಂಡಿರುವೆ. ನ್ಯಾಯದಿಂದ ಇರುವವನು ಯಾರಿಗೂ ಹೆದರುವುದಿಲ್ಲ. ನೀನು ಕೇಳಿಸಿಕೊಂಡರೆಷ್ಟು ಬಿಟ್ಟರೆಷ್ಟು. ಕರ್ಮದ ಕಾಯುವ ಗಡಿಮರನ್ನು ಮರ್ದನ ಮಾಡುವುದೇ ಈ ಗಜೇಂದ್ರನ ಗಟ್ಟಿ ನಿರ್ಧಾರ. ಗಟ್ಟಿ ನಿರ್ಧಾರ ಗಟ್ಟಿ ನಿರ್ಧಾರ ಮಾಡುವುದು ನಿಮ್ಮಂತ ಗಂಡು ಕಲಿಗಳನ್ನು ಗಗನ ಕಟ್ಟಿರುವನು ಈ ಲೇ ಗಜೇಂದ್ರ, ನಮ್ಮ ತಂಟೆಗೆ ಬರದಿದ್ದರೆ ಸರಿ, ಇಲ್ಲವಾದರೆ ಮುಟ್ಟಿ ನೋಡಲೇ ಈ ಧರ್ಮದ ಹುಲಿಯನ್ನ. ಹಸಿದ ಹೆಬ್ಬುಲಿಯಂತೆ ಹಾರಿ ತಿನ್ನಬೇಕಾಗುತ್ತೆ ನಿನ್ನ ದೇಹವನ್ನ. ಬುದ್ಧಿ ಸಾಯಿಸಲು ನಮ್ಮನ್ನೇನು ಹೇಳಿ ಅಂತ ತಿಳಿದುಕೊಂಡಿರುವೆನಲೇ ಬಚ್ಚ. ನಿನ್ನಂತ ಗಂಡೆದೆಯ ಗಂಡುಗಳನ್ನು ಗಗನ ಕಟ್ಟಿರುವ ಈ ಕೀರ್ತರಾಜ್. ಲೇ ಗಜೇಂದ್ರ, ನೀನೇ ಗಂಡೆದೆಯ ಗಂಡೆಂದು ಗರ್ವದಿಂದ ಕರೆ ಬಿಚ್ಚಿ ಹಾರಾಡಬೇಡಲೇ ಗಂಡು. ನಿನ್ನಂತ ಪುಂಡರು ಯಾರೊಬ್ಬರು ಬದುಕುವುದಿಲ್ಲ ಈ ಕೀರ್ತರಾಜರ ಕೈಯಲ್ಲಿ. ಲೇ ಕೀರ್ತಿರಾಜ್, ಈ ಗಜೇಂದ್ರನನ್ನು ಕೆಣಕಬೇಡ. ಈ ಗಜೇಂದ್ರನ ಕೆಣಕಿ ಅಗ್ನಿಯಲ್ಲಿ ಆಗುದೇ ಬೇಡ. ಸುಮ್ಮನೆ ಹೊರಟು ಹೋಗು. ಏನು ಮಾಡುವಲೇ ಬಚ್ಚ? ನಿಮ್ಮಂತ ಪುಂಡರು ಯಾರು ಒಬ್ಬರು ಬದುಕುವುದಿಲ್ಲ ಈ ಬ್ರಹ್ಮಾಂಡದಲ್ಲಿ. ನೋಡು ಗಜೇಂದ್ರ, ನೀನೇ ಶೂರನೆಂದು ಶೆಡ್ಡು ಹೊಡೆದರೆ ಸುಡುಗಾಡಕ್ಕೆ ಸಾಗೋದು ಈ ನಿನ್ನ ಶರೀರ. ನಿಮ್ಮಪ್ಪನ ಮಗ ನೀನಾಗಿದ್ದರೆ ಮುಟ್ಟಿ ನೋಡಲೇ ಹುಲಿಯನ್ನ. ಹುಲಿ ನೀನಾಗಿದ್ದರೆ ಇಲೆಯಂತೆ ಬದುಕುತ್ತಿರಲಿಲ್ಲಲೇ ಗಜೇಂದ್ರ. ಇಷ್ಟೊಂದು ಸೊಕ್ಕಿನಿಂದ ಮಾತನಾಡದ ನಿನ್ನನ್ನು ಯಮಲೋಕಕ್ಕೆ ಕಳಿಸದಿದ್ದರೆ ನಾನು ಕೀರ್ತಿರಾಜನೇ ಅಲ್ಲ. ಹೋಗಲೇ ಹೋಗೋ. ನಿನ್ನಂತವ ಕಿರಾತಕರ ಶಿರಚ್ಛೇದನ ಮಾಡುವ ಈ ಗರುಡ ನಾನಿರುವಾಗ ಈ ಗಜೇಂದ್ರನನ್ನು ನೀವು ಏನು ಮಾಡಲು ಸಾಧ್ಯವಿಲ್ಲ. ಹೋಗಲೇ ಹೋಗಿ. ಮೋನಿಕಾ, ಮೋನಿಕಾ, ಬಾರಮ್ಮ ಇಲ್ಲಿ.
ಗಂಡನ ಮೇಲೆ ನಿಗಾ ಇರ್ಬೇಕಮ್ಮ. ಕೆಲಸ ಮಾಡೋದೇನು ಇದ್ದೇ ಇದೆ. ಇದೇನು ಕೆಲಸ ಮಾಡ್ತಾ ಕುಳಿತ್ರೆ ಈ ಮನೆ ಕೆಲಸ ಯಾರು? ನೀವು ಮೈಸೂರಿನ ಬಂದ್ ಮಾಡ್ತಾರೇನು? ಅವನೇ ಕೆಲಸ ಮಾಡ್ತಾನೆ. ಅವ್ರ ಅಕ್ಕೆ ನಾನಿಲ್ವೇ ಮನೆ ಕೆಲಸ ಎಲ್ಲ ಮಾಡಲು? ನೋಡಮ್ಮ ಮೋನಿಕಾ, ನೀನೇನೋ ಹೊಸದಾಗಿ ಮದ್ವೆ ಮಾಡಿ ಈ ರೀತಿ ಕೆಲಸ ಅಂತ ನಿಂತ್ರೆ ಹೇಗೆ? ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಸ್ವಲ್ಪ ಗಂಡನ್ಗೆ ಟೈಮ್ ಅನ್ನು ಕೊಡ್ಬೇಕು ನೀನು. ಈ ರೀತಿ ಕೆಲಸದಲ್ಲಿ ಗಮನ ಇದ್ರೆ ಹೇಗೆ? ಅದ್ಹಾಗೆ ನಿನ್ ಗಂಡ ನಿನ್ನನ್ನು ಬಿಟ್ಟು ಒಂದು ಕ್ಷಣನೂ ಇರೋದಿಲ್ಲ. ಅದಕ್ಕೆ ಸ್ವಲ್ಪ ಕಣ್ಮರೆಯಾಗು. ಅವನ್ಗೆ ಸತಾಯಿಸೋಣ ನಾನು. ಅಂದಹಾಗೆ ಇದೇನಿದು? ಈ ನಿನ್ನ ಮುಖ ನೋಡಿದ್ರೆ ತುಂಬಾ ಡಲ್ ಆಗಿ ಕಾಣಿಸ್ತಾ ಇದೆ. ಸ್ವಲ್ಪ ನಿಮ್ಮ ರಾಯರನ್ನು ಸಂತೋಷದಾಗಿಡಮ್ಮ ನೀನು. ಛೀ, ನೀವು ಹೇಗೆ ಮಾತನಾಡ್ತಾ ಇದ್ರೆ ನನಗೆ ತುಂಬಾ ನಾಚಿಕೆ ಆಗುತ್ತೆ. ನಾನು ಇದೇ ರೀತಿ ಅಂತಿದ್ದೆ. ಈ ಗಂಡಸರ ಚಪಲ ಹೀಗೆ ಮದುವೆಯಾಗಿ ಹೊಸ್ತರಲ್ಲಿ ಅಂದ್ರೆ ನಿಮ್ ಭಾವ ನನ್ನನ್ನು ಸ್ವಲ್ಪನೂ ಕೆಲಸ ಮಾಡಲು ಬಿಡ್ತಾ ಇರ್ಲಿಲ್ಲ. ನಾನು ಹೋದಲ್ಲಿ ಬಂದಲ್ಲಿ ನನ್ನ ಹತ್ರನೇ ಕೊಡ್ತಾ ಇದ್ರು. ಕೆಲಸ ಮಾಡಲೇ ಬಿಡ್ತಿದ್ದಿಲ್ಲ ನಿಮ್ ಭಾವ. ಜಗಳನೇ ಮಾಡ್ತಿದ್ರು ನನ್ನ ಹತ್ರ. ಏನು ಅಕ್ಕ ತಂಗಿಯರು ಸಂತೋಷದಿಂದ ನಗುತ್ತಿರು ಎಲ್ಲ? ಏನಿಲ್ಲ ರೀ, ಈ ನಿಮ್ ತಮ್ಮ ಸ್ವಲ್ಪನೂ ಅಂದ್ರೆ ನನ್ನ ತಂಗಿನ ಸ್ವಲ್ಪನೂ ಬಿಟ್ಟಿರ್ತಾ ಇಲ್ಲ. ಅದನ್ನೇ ಮಾತಾಡ್ತಿದ್ವಿ ಅಷ್ಟೇ. ಹೋಗ್ಲಿ ಬಿಡಿ ಸಾವಿತ್ರಿ, ಅವಳನ್ನ ಏಕೆ ಬಯಲು ಕೇಳುವೆ? ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾಳೆ. ತಮಸೆ ತುಂಟಾಟ ಮಾಡಿರಬಹುದು, ಅವಳನ್ನೇಕೆ ಕಾಲಲಿವೆ? ಮೋನಿಕಾ, ಅವಳು ಹಾಗೆ, ಅವಳ ಮಾತು ಹಚ್ಚಿಕೊಳ್ಳಬೇಡಮ್ಮ. ನೋಡಿ, ನೀವಾದ್ರೂ ಹೇಳಿ. ತುಂಬಾ ಕಾಡಿಸ್ತಾ ಇದ್ದಾಳೆ. ನೀವು ಊರ ಸೊಳ್ಳೆ ಕಳಿಸ್ಕೊಂಡು ನೀವಾದ್ರೂ ಹೇಳಿ, ಸ್ವಲ್ಪ ತಿಳಿಸಿ ಹೇಳ್ರಿ. ನೀ ಏನು ಚಿಂತೆ ಮಾಡಬೇಡಮ್ಮ, ನಿನ್ನ ಮೇಲಿನ ಪ್ರೀತಿಗಾಗಿ ಹಾಗೆ ಮಾತನಾಡುತ್ತಾಳೆ. ಅಮ್ಮ ಮೋನಿಕಾ, ನೀವಿಬ್ಬರು ಅಕ್ಕ ತಂಗಿಯರು ಅನ್ಯೋನ್ಯವಾಗಿ ಹೀಗೆ ನಗನಗುತ್ತಿದ್ದರೆ ಈ ಮನೆ ನಂದ ಗೋಕುಲದಂತಿರುತ್ತದೆ. ನಿಮ್ಮಿಬ್ಬರ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಬಾರದಿದ್ದರೆ ಹವಳ ಮುತ್ತಿನಂತಿನ್ನು ಇರುವರನ್ನೋ ನಂಬಿಕೆ ನನಗಿದೆ. ಭವ, ನಾನು ಮನೆಯಿಂದ ಬರಬೇಕಾದ್ರೆ ತಂದೆ ತಾಯಿ ಪ್ರೀತಿಯನ್ನು ಬಿಟ್ಟು ಈ ಮನೆಗೆ ಬಂದಿದ್ದೆ. ಆದ್ರೆ ಈ ಮನೆಗೆ ಬಂದ ಮೇಲೆ ಗೊತ್ತಾಯ್ತು, ತಂದೆ ತಾಯಿಗಿಂತ ಹೆಚ್ಚಾಗಿ ನೀವೆಲ್ಲರೂ ನನ್ನನ್ನು ಪ್ರೀತಿಸ್ತೀರಾ ಅಂತ. ನೋಡಿ, ನಿಮ್ಮ ಮಾತನ್ನು ಯಾವುದೇ ಕಾರಣಕ್ಕೂ ಸುಳ್ಳಾಗಿಸೋದಿಲ್ಲ. ಈ ಮನೆಗೆ ತಕ್ಕ ಸೊಸೆಯಾಗಿ ಬಾಳುತ್ತೇನೆ. ಅತಿಗೆ ಮೋನಿಕಾ ಎಲ್ಲಿ ಅತಿಗೆ? ಇದೇನಿದು? ಯಾಕೆ ಇಷ್ಟೊಂದು ಗಾಬರಿ ಆಗಿದೀಯಾ? ನಿನ್ನ ಹೆಂಡತಿ ಎಲ್ಲೇ ಹೋಗಿಲ್ಲ ರಾಜ್ಕುಮಾರ, ಎಲ್ಲೇ ಇದ್ದಾಳೆ ನೋಡು. ಅಲ್ಲೇ ಮೋನಿಕಾ, ನನ್ ಶರ್ಟ್ ಕಾಣ್ತಾ ಇಲ್ಲ, ಎಲ್ಲಿಟ್ಟಿರುವೆ? ನೋಡ್ರಿ, ಎಲ್ಲೇ ಒಳಗೆ ಐದು ಕೊಡ್ತೇನೆ. ಶರ್ಟ್ ಕಾಣಿಸ್ತಾ ಇಲ್ವೋ ಅಥವಾ ಮಡದಿ ಕಾಣಿಸ್ತಾ ಇಲ್ವಾ? ಇಲ್ಲ ಅತಿಗೆ, ಶರ್ಟ್ ಕಾಣಲ್ಲ, ಅದಕ್ಕೆ ಕೇಳಿದೆ. ರಾಜೇಶ್, ನಿಂತ್ಕೋ. ಮೋನಿಕಾಗೆ ಹೊಸ ಬಟ್ಟೆ ಇಲ್ಲ ಅಂತ ಕಾಣುತ್ತದೆ. ಪೇಟೆಗೆ ಹೋಗಿ 2 ಜೊತೆ ಸೀರೆ ಕುಡಿಸಿಕೊಂಡು ಬಾ, ತೆಗೆದುಕೊಂಡು. ಸರಿ ಅಣ್ಣ, ಹೋಗುತ್ತೇನೆ. ಬಾ ಮೋನಿಕಾ. ಸಾವಿತ್ರಿ, ನಿನ್ನ ಮುಖ ಏಕೆ ಸಣ್ಣದಾದಂತೆ ಕಾಣ್ತಿದೆಯಲ್ಲ? ಚೇಚೆ ಏನಿಲ್ಲ ರೀ, ಯಾಕೋ ಸ್ವಲ್ಪ ಮನಸ್ಸಿನಲ್ಲಿ ಕಸಿವಿಸಿ ಇದೆ ಅಷ್ಟೇ. ಯಾಕೆ ಸಾವಿತ್ರಿ, ಅಂಥದ್ದೇನಾಗಿದೆ? ನಿನ್ನ ಮನಸ್ಸು ಕಸಿವಿಸಾಗಲು ನನ್ನಿಂದ ಏನಾದರೂ ತಪ್ಪಾಯಿತೆ? ಚೇಚೆ ಯಾಕ್ರಿ ಈ ರೀತಿ ಮಾತನಾಡ್ತಿದ್ದೀರಾ? ನಿಮ್ಮಿಂದ ತಪ್ಪಾಗಲು ಸಾಧ್ಯವೇ ಇಲ್ಲ. ಚಿನ್ನ ಇದ್ದ ಹಾಗೆ ರೀ ನೀವು, ನಿಮ್ಮಿಂದ ತಪ್ಪಾಗಲು ಸಾಧ್ಯವೇ ಇಲ್ಲ. ಮತ್ತೆ ನಿನ್ನ ಮುಖ ಸಣ್ಣದಾದರೆ ನಿನ್ನ ಪತಿಗೆ ಚಿಂತೆ ಆಗೋದಿಲ್ಲವೇನು? ಹಾಗಾದ್ರೆ ನಾನೇನ್ ಮಾಡ್ಬೇಕ್ರಿ ಇವಾಗ? ಏನು ಮಾಡಬೇಡ ಕಣೆ. ಬೇಜಾರಾದ ಮನಸ್ಸಿಗೆ ಆನಂದ ಸಿಗಬೇಕಾದರೆ ಸುರುಸಿನಿಂದ ಮಧುರ ಕಂಠದಿಂದ ಒಂದು ಇಂಪಾದ ಗಾನ. ಆಯ್ತ್ರಿ, ನಿನ್ನಿಷ್ಟನೇ ನನ್ನಿಷ್ಟ. ಸಂಗಾತಿಯೇ ಸಂಗಾತಿಯೇ ಸಂಗಾತಿಯೇ
ಮೈ ಎಲ್ಲ ತುಂಬಾ ಭಾರ. ಏನಿಲ್ಲ ಕಣೆ, ನನ್ನ ಕುಮಾರ ನಿನ್ನ ಹೊಟ್ಟೆಯಲ್ಲಿ ಬೆಳಕಿದ್ದಾನಲ್ಲ, ಅವನ ಕಾಟ ತಡೆಯಲಾಗದೆ ಈಗ ಆಗುತ್ತಿರಬಹುದು. ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಂಡ್ರೆ ಎಲ್ಲ ಸರಿ ಹೋಗುತ್ತದೆ. ನಡಿ ಹೋಗೋಣ. ಅಲ್ಲ ಕಣೆ ಮೋನಿಕಾ, ಎರಡು ಸೀರೆ ಕೊಡಿಸೋಷ್ಟರಲ್ಲಿ ನನಗೆ ಸುಸ್ತ ಆಯ್ತು. ಅದೇನಂತಾರಲ್ಲ, ಎಮ್ಮೆಗಳನ್ನು ನೀರಿನಲ್ಲಿ ಬಿಡಬಾರ್ದು, ಹೆಣ್ಮಕ್ಕಳ ಬಟ್ಟೆ ಅಂಗಡಿಯಲ್ಲಿ ಬಿಡಬಾರ್ದು ಅಂತ. ನಿಜ ತಾನೇ ಮಾತು. ಅಂದ್ರೆ ನೀವೇನು ನನಗೆ ಎಮ್ಮೆ ಅಂತ ಕರಿತಾ ಇದ್ದೀರಾ? ಅದಕ್ಕೆ ಹೇಳೋದು ನಿನ್ ಬೇಕಾ ಶಾಪಿಂಗ್ ಬರೋದಿಲ್ಲ ಅಂತ. ಅಲ್ಲ ಕಣೆ, ಹುಡುಗಾಟ ಮಾಡಿದೆ ಅಷ್ಟಕ್ಕೆ ಕೋಪ ಮಾಡಿಕೊಂಡ್ರೆ ಹೇಗೆ? ಅಂದಾಗೆ ಮುಖದಲ್ಲಿ ಮಂದಾಸನೆ ಇಲ್ಲ. ಯಾಕೆ ಮೋನಿಕಾ, ನಾನು ಕೊಡಿಸಿದ ಸೀರೆ ನಿಮಗೆ ಇಷ್ಟವಾಗಲಿಲ್ಲವೇ? ನೀವು ಎಷ್ಟೇ ಆದರೂ ರಾಜವೈಭವದಲ್ಲಿ ಮೆರೆದವಳು. ರಾಜವೈಭವದಲ್ಲಿ ಮೆರೆದು ವಸ್ತ್ರ ಹೊಡೆಯುವ ಧರಿಸಿ ರೇಷ್ಮೆ ಸೀರೆ ಹುಟ್ಟವರು. ಅದನ್ನು ಹೇಗೆ ಹೋಗ್ತೀಯ ಹೇಳು? ನೋಡು, ಹೆಣ್ಣಿಗೆ ಬೇಕಾಗಿದ್ದು ರೇಷ್ಮೆ ಸೀರೆ, ಮೈ ತುಂಬಾ ಬಂಗಾರದ ಒಡವೆ ಅಲ್ಲ. ಪ್ರೀತಿಯಿಂದ ನೋಡಿಕೊಳ್ಳೋರು ಸಿಗ್ಬೇಕು. ತಾಯಿ ಹಾಗೆ ಪ್ರೀತಿ ಮಾಡೋರು, ತಂದೆ ಹಾಗೆ ವಾತ್ಸಲ್ಯ ತೋರಿಸಬೇಕು. ಅಣ್ಣನಾಗಿ ರಕ್ಷಣೆ ಮಾಡಬೇಕು. ಅಕ್ಕನಾಗಿ ನನ್ನ ಸಹಪಾಠಿಯಾಗಿ ಯಾವಾಗಲೂ ನನ್ನ ಜೊತೆಯಲ್ಲೇ ಇರಬೇಕು. ಅದೇ ನನ್ನ ಸಹೋದ್ಯೋಗ ಅಂತ ತಿಳ್ಕೊತೇನೆ. ನಿನ್ನಂತ ಸತಿಯನ್ನು ಪಡೆದ ನಾನೇ ಗ್ರೇಟ್. ತಾಯಿಯಂತೆ ಗೌರವಿಸಿ, ಮಗುವಿನಂತೆ ಪ್ರೀತಿಸಿ, ಮಗಳಂತೆ ಕಾಪಾಡಿ, ಮಗನಂತೆ ಪ್ರೀತಿಸಿ, ಅಂತ ಯಾಕೆ ಹೃದಯಕ್ಕೆ ತಟ್ಟಾಗಿ ಇಟ್ಟು ಪೂಜಿಸಿವೆ. ನೀವು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತೀರಾ ಅಂತ ನನ್ನ ಕನಸಲ್ಲಿ ಕೂಡ ಭಾವಿಸಲಿಲ್ಲ. ನೋಡಿ, ನಿಮ್ಮನ್ನು ಇಷ್ಟಪಟ್ಟಿದ್ದಕ್ಕೂ ನನ್ನ ಜನ್ಮ ಸಾರ್ಥಕವಾಯಿತು. ನೋಡಿ, ಆ ದೇವರ ಹತ್ರ ಎಷ್ಟು ಬೇಡಿಕೊಂಡ್ರೂ ಕಡಿಮೆನೆ.
ನನ್ನಂತ ಅದೃಷ್ಟಶಾಲಿ ಇನ್ನೊಬ್ಬನಿಲ್ಲ ಈ ಜಗದಲ್ಲಿ. ನಿನ್ನನ್ನು ನೋಡಲು ತುದಿಕಾಲಿನಲ್ಲಿ ಏಕಕಾಲದಲ್ಲಿ ನಿಂತಿರುವಾಗ ಅವರೆಲ್ಲನ ತಿರಸ್ಕರಿಸಿ ನಿಮ್ಮ ಮನೆಯನ್ನು ವಿರೋಧಿಸಿ ನನ್ನನ್ನು ಮದುವೆಯಾಗಿ ಬಹಳ ಸಂಗಾತಿಯಾಗಿ ಬಂದಿಯಲ್ಲ, ನಾನೇ ಪುಣ್ಯವಂತ. ನಿಮ್ಮನ್ನು ಪಡೆದ ನಾನೇ ಅದೃಷ್ಟವಂತಳು. ಹಾ, ಬಂದು ಬಹಳ ಹೊತ್ತಾಯ್ತು, ಬನ್ನಿ ಮನೆಗೆ ಹೋಗೋಣ. ಈ ಬಾಳು ಕೊಟ್ಟ ಮನ್ಮಥನ ಆಸೆ ಈಡೇರಿಸದೆ ಹಾಗೆ ಹೊರಟಿಯಲ್ಲ ಮೋನಿಕಾ. ಏನು ನಿಮ್ಮ ಆಸೆ? ಮೀನಿಗೆ ಈಜುವ ಆಸೆ, ಹಕ್ಕಿಗೆ ಆಡುವ ಆಸೆ, ನನಗೆ ನಿನ್ನ ಕೆಂಪಾದ ಗಲ್ಲಕ್ಕೆ ಒಂದು ಗಲ್ಲ ಮುತ್ತು ಕೊಡುವ ಆಸೆ.
ಸ್ವಲ್ಪ ಪೇಟೆಗೆ ಹೋಗಿ ಬರ್ತೇನೆ, ನೀನು ಮನೆ ಕಡೆಗೆ ಬರುತ್ತೀಯಾ? ಈ ಸೌಂದರ್ಯದ ಸೊಬಗಿನಲ್ಲಿ ಸಂಚರಿಸುವ ರಂಬೆ, ಯಾವ ಗೂಡಿನ ಗೊಂಬೆ, ಈ ಮನ್ಮಥ ರಾಜನಿಗೆ ಕೊಡುಗೆಯಾದಾಳೆಂದೆ. ಈ ದಾಳಿಂಬೆಯ ಸವಿಯ ಹಣ್ಣಿನ ರುಚಿಯನ್ನು ಸವಿಯೋದಕ್ಕೆ ಬೇರೆ ವಾರಸ್ತಾರ ಇದ್ದಾನೆ. ಸುಮ್ಮನೆ ಬಾಯಿಗೆ ಬಂದ ಹಾಗೆ ಮಾತನಾಡಬೇಡ, ಮೊದಲು ದಾರಿ ಬಿಡೋ ರಾಸ್ಕಲ್. ನಿನ್ನಂತ ರತಿಯೊಡನೆ ರಾಸಲೀಲೆ ಆಡಲು ಬಂದ ಈ ರಸಿಕನಿಗೆ ರಾಸ್ಕಲ್ ಎಂಬ ಪದ ಬಳಸದಿರು ರಮಣಿ. ಗುಲಾಬಿ ಅಂತ ನಿನ್ನ ಕೆನ್ನೆಯ ಮೇಲೆ ಪ್ರೇಮದ ಮಳೆ ಸುರಿಸಲು ಬಂದ ಪ್ರೇಮಿನಾರು. ಈ ನಿನ್ನ ಸೌಂದರ್ಯದ ಸೊಬಗನ್ನು ಸವಿಯಲು ಬಂದ ಸೊಗಸುಗಾರ. ಈ ಬೆಳೆಯ ಭೂಮಿಯನ್ನು ಬಿತ್ತಿ ಈ ಬೆಳೆಯುವ ವಾರಸ್ತಾರನೇ ಬೇರೆ ಇದ್ದಾನೆ. ನೋಡು, ಸುಮ್ಮನೆ ಇಲ್ಲದ ಕೆಲಸಕ್ಕೆ ಕೈ ಹಾಕಿ ದುಷ್ಟನಾಗ್ಬೇಡ, ಮೊದಲು ದಾರಿ ಬಿಡು. ಮೂಢನಾನಲ್ಲ ಮೋಹಿನಿ, ಈ ಹೆಣ್ಣೆಂಬ ಬರುಡು ಭೂಮಿಯನ್ನು ಹಸಿಗೊಳಿಸಲು ತುಂಬಿ ನಿಂತಿರುವ ಮೋಡ ನಾನು. ನೋಡು, ಈ ಭೂಮಿಗೆ ಮೋಡ ಸುರಿದು ಮಳೆ ಕವಿದು ಬೆಳೆ ಬಿತ್ತುವ ವಾರಸ್ತಾರ ಬೇರೆ ಇದ್ದಾನೆ. ಅದರ ಬಗ್ಗೆ ನೀನೇನು ಚಿಂತೆ ಬೇಡ. ನನಗೆ ಸುಖ ಕೊಡೋದಕ್ಕೆ ನನ್ನ ಕೊರಳಿಗೆ ತಾಳಿ ಕಟ್ಟಿದ ಗಂಡನಿದ್ದಾನೆ. ಅದನ್ನೆಲ್ಲ ಮರೆತು ಕೆಟ್ಟ ಕೆಲಸಕ್ಕೆ ಕೈ ಹಾಕಿ ನೀನು ದುಷ್ಟನಾಗ್ಬೇಡ. ಸುಮ್ಮನೆ ನನಗೆ ದಾರಿ ಬಿಡು. ಗಂಡನಿಂದ ಸುಖ ಸಿಕ್ಕರು ಆ ಸುಖ ಸಾಲದೆ ನಮ್ಮಂತ ದುಷ್ಟರಿಂದಲೇ ಕಾಮದ ತಿಟ ಇಳಿಸಿಕೊಂಡು ಒಳ್ಳೆಯ ಗರತೆಯರೆಂದು ಕರೆಸಿಕೊಳ್ಳುವ ಹೆಣ್ಣುಗಳನ್ನು ನಾನೆಷ್ಟು ಕಣ್ಣಿಲ್ಲ ಈ ನಿನ್ನ ಆಳು ಸಮಾಜದಲ್ಲಿ. ಮನೆಯಲ್ಲಿ ಮುದ್ದಾದ ಹೆಂಡತಿ ಇದ್ದರೂ ಕೂಡ ತಮ್ಮನ ಹೆಂಡತಿಯ ಮೇಲೆ ಕಣ್ಣು ಹಾಕಿ ಒಂದೇ ಗರ್ಭದಲ್ಲಿ ಅಣ್ಣ ತಮ್ಮನ ಗರ್ಭ ಬೆಳೆಸಿದ ನಿಮ್ಮಂತ ಕಾಮುಕರೆಷ್ಟಿಲ್ಲ ಈ ಸಮಾಜದಲ್ಲಿ. ಇದನ್ನೆಲ್ಲ ಬರೆದ ಹೆಣ್ಣಿನ ಬಗ್ಗೆ ಹೀನಾಯವಾಗಿ ಮಾತನಾಡಿದ ನಿಜವಾದ್ರೆ ಹೆಣ್ಣು ಕುಲನೆ ಬಂದು ಎತ್ತು ಹೊಂದಿದ್ದಾರೆ. ಬಲ ಎಚ್ಚರ. ಗಂಡು ತಾಮ್ರದ ಮಡಿಕೆ ಇದ್ದಂತೆ, ಅದು ಕೈ ಜಾರಿ ಬಿದ್ದರೆ ಶಬ್ದ ಮಾತ್ರ ಮಾಡುತ್ತದೆ. ಅದು ಬಿದ್ದರೂ ಚಿನ್ನದ ಬೆಲೆ ಇದೆ. ಆದರೆ ಈ ಹೆಣ್ಣೆಂಬ ಮಡಿಕೆ ಒಡೆದು ಹೋಳಾದರೆ ಹೆಣ್ಣಾದ ನಿನಗೆ ಇಷ್ಟೊಂದು ಬಿಂಕ ಇರಬೇಕಾದರೆ ಮೀಸೆ ಹೊತ್ತ ನನಗಿನ್ನಷ್ಟಿರಬೇಡ. ಈ ಕಾಳಿಂಗ ಸರ್ಪಕ್ಕೆ ನಿನ್ನ ಬೇಡ ಅಂತ ನಾಟುವುದಿಲ್ಲ ನಾರು. ಸುಮ್ಮನೆ ಬಂದು ನನ್ನ ಮುದ್ದಾಡಿ ನನ್ನ ಆಸೆ ತೀರಿಸುವಾರೆ. ಹೆಣ್ಣು ಮನಸ್ಸು ಮಾಡಿದ್ರೆ ಸಾಕು, ಹೆಣ್ಣಿನ ಗುಲಾಮನಾಗ ಗಂಡಸರು ಸಿಕ್ಕ ರೋಡಿನಲ್ಲಿ ಸಹ ಸಿಗುತ್ತಾರೆ. ಆದ್ರೆ ತಾಳಿ ಕಟ್ಟಿದ ದೇವರು ನನ್ನ ಪತಿದೇವರೇ ನನ್ನ ಸರ್ವಸ್ವ ಎಂದು ಬದುಕುತ್ತಿರುವ ಹೆಣ್ಣು ನಾನು. ನಾನ್ಯಾರು ಗೊತ್ತಾ? ಇಡೀ ಊರಿಗೆ ರೈತನೆಂದು ರಾರಾಜಿಸುತ್ತಿರುವ ಅವರ ಹೆಂಡತಿ. ಬಾಯಿಗೆ ಬಂದ ಹಾಗೆ ಬೊಗಳಿದ್ದೆ ನಿಜವಾದ್ರೆ ನಿನ್ನ ದೇಹವನ್ನೇ ತುಂಡು ತುಂಡು ಕತ್ತರಿಸಿ ಹಾಕುತ್ತಾರೆ.
ಪಂಜರದ ಗಿಳಿ. ಹೇಗಾದರೂ ಮಾಡಿ ಈ ಗಿಳಿಯನ್ನು ನನ್ನ ಪಂಜರದಲ್ಲಿ ಬಂಧಿಸಲೇಬೇಕು. ಲೇ ಗರುಡ, ನನಗೆ ಸೆಡ್ಡು ಹೊಡೆದು ಚಾಲೆಂಜ್ ಮಾಡಿದ ಸೇಡಿಗಾಗಿ ಈ ಮೌನಿಕಳಿಂದಲೇ ನಿನ್ನ ಮನೆಗೆ ಚಿತೆ ಇಡುವೆ. ಮೆಚ್ಚಿದೆ ಮೌನಿಕಾ, ಮೆಚ್ಚಿದೆ. ಈ ನಿನ್ನ ಧೈರ್ಯ ಸಾಹಸಕ್ಕೆ ಮೆಚ್ಚಿದೆ. ಹೆಣ್ಣು ಗಂಡಿಗಿಂತ 100 ಪಟ್ಟು ಧೈರ್ಯಶಾಲಿ ಎಂಬುದನ್ನು ಸಾಬೀತು ಮಾಡಿದ್ರಿ. ನೀವ್ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ. ಹಾ, ಈ ಊರ ಶ್ರೀಮಂತ ನಾಗೇಂದ್ರ ಪ್ರಸಾದ್ ಅವರ ಫ್ಯಾಕ್ಟರಿ ಮ್ಯಾನೇಜರ್ ರಾಜೇಶ್ ಮತ್ತು ನಾವು ಇಬ್ಬರು ಒಂದೇ ಕಾಲೇಜಿನಲ್ಲಿ ಓದಿದವರು. ಅಂದಾಗೆ ಆ ರಾಜೇಶ್ ರಂಜಳನ್ನು ಪ್ರೀತಿಸುತ್ತಿದ್ದ. ಅವಳನ್ನು ಬಿಟ್ಟು ನಿಮ್ಮನ್ನು ಮದುವೆ ಆ ರಾಜೇಶ್. ಇದೇನು ಹೇಳ್ತಾ ಇದ್ದೀರಾ ನೀವು? ನನ್ನ ರಾಜೇಶ್ ರಂಜನನ್ನು ಪ್ರೀತಿ ಮಾಡ್ತಾ ಇದ್ದೀರಾ? ನೀವು ಬೇರೆ ಯಾರಿಗೂ ಹೇಳಬೇಕಾದ ವಿಷಯ ನನಗೆ ಹೇಳ್ತಾ ಇದ್ದೀರಾ ಅನ್ಸುತ್ತೆ ನೋಡಿ. ಯಾರದ ವಿಷಯ ಅಲ್ಲ ಮೇಡಮ್, ನಿನ್ನ ಪತಿ ರಾಜೇಶನ ವಿಷಯವನ್ನೇ ಹೇಳುತ್ತಿರುವೆ. ಅವನನ್ನೇನು ಸಂಪನ್ನನೆಂದು ತಿಳಿದುಕೊಂಡಿರುವಿರಾ? ಅವರಿಬ್ಬರ ರಾಸಲೀಲೆ ಫೋಟೋಗಳು ನನ್ನ ಮೊಬೈಲಿನಲ್ಲಿ ಸೆರೆಯಾಗಿ ನೋಡುತ್ತೇನೆ. ಈಗಲೂ ನಡೆದಿದೆ ಅವರಿಬ್ಬರ ಕಣ್ಣ ಮುಚ್ಚಾಲೆ ಆಟ. ಇದೇನು? ನನ್ನ ರಾಜೇಶ್ ನನಗೆ ಮೋಸ ಮಾಡ್ತಾರೆ ಅಂತ ಕನಸಲ್ಲೂ ಕೂಡ ಭಾವಿಸಿರ್ಲಿಲ್ಲ. ರಾಜೇಶ್, ನನ್ನನ್ನು ಪ್ರೀತಿ ಮಾಡಿ ಆ ರಂಜಿನಾಳ ಜೊತೆ ಸುಖವಾಗಿದ್ದೀಯಾ? ನೋಡ್ತಾ ಇರು, ನಿನ್ನ ಮೇಲೆ ನನ್ನ ಸೇಡು ತೀರಿಸ್ಕೊಂಡು ಹೋದ್ರೆ ನನ್ನ ಹೆಸರು ಮೋಹ ತುಂಬಿದ ಮೋನಿಕಾನೇ ಅಲ್ಲ. ಅಂದರೆ ಹಲೋ ಮೇಡಮ್, ಏನು ವಿಚಾರಿಸುತ್ತಿರುವಿ? ನನಗೆ ಸ್ವಲ್ಪ ಕೆಲಸವಿದೆ, ನಾನಿನ್ನು ಬರುತ್ತೇನೆ. ಸ್ವಲ್ಪ ನಿಂತ್ಕೊಳ್ಳಿ. ನೋಡಿ, ಹೆಣ್ಣು ತಾನು ಪ್ರೀತಿಸಿದ ಹುಡುಗಿ ಮತ್ತೊಬ್ಬರ ಬಲೆಯಲ್ಲಿ ಬಿದ್ದಾಗ ಹೆಣ್ಣು ಇನ್ನೊಬ್ಬರ ಮನಸ್ಸಿಗೆ ಜಾರುವುದು ಸ್ವಾಭಾವಿಕಲ್ವೇ? ಅಂದಾಗ ನಾನು ಕೂಡ ನಿಮ್ಮನ್ನ ಬಯಸ್ತಾ ಇದ್ದೇನೆ. ನೀವು ಒಪ್ಪುವುದಾದ್ರೆ. ಹೆಣ್ಣಾಗಿ ನಿನ್ನೆ ಬಯಸಿದೆ ಎಂದ ಮೇಲೆ ತಿರಸ್ಕರಿಸಿದರ ಈ ಕೀರ್ತಿರಾಜನಿಗೆ ಅವಮಾನ. ಬಾರೆ ನನ್ನ ಕನಸಿನ ರಾಣಿ. ಈ ಸಂಗಮ ನಮಗೆಂದು ಸಂಭ್ರಮ. ಈ ಸಂಗಮ ನಮಗೆಂದು ಸಂಭ್ರಮ. ನಮಗೆಂದು ಸಂಭ್ರಮ. ಈ ಸಂಗಮ ನಮಗೆಂದು ಸಂಭ್ರಮ.
ಚಿಲ್ಲು ಎಂದು ನೀನು ಒಂದಾಗಿರುವೆ ನನ್ನ ಮನಸ್ಸಿನ ದೇವತೆ ನೀನು ಬಾಳ ಭಾಗ್ಯದ ಜ್ಯೋತಿಯು ನೀನು ನನ್ನ ಮನಸ್ಸಿನ ದೇವತೆ ನೀನು ಬಾಳ ಭಾಗ್ಯದ ಜ್ಯೋತಿಯು ನೀನು ಈ ಸಂಭ್ರಮ ನಮಗೆಂದೂ ಸಂಭ್ರಮ ಈ ಸಂಭ್ರಮ ನಮಗೆಂದೂ ಸಂಭ್ರಮ ನನ್ನ ಹೃದಯದ ದೇವತೆ ನೀನೆ ನಿನ್ನ ಪೂಜಿಸದ ಸರಳಾನೆ ಈ ಸಂಗಮ ನಮಗೆಂದೂ ಸಂಭ್ರಮ ಈ ಸಂಗಮ ನಮಗೆಂದೂ ಸಂಭ್ರಮ ಲಲಲ ಮನೆಯಲ್ಲಿ ದಾರಿ ಕಾಯ್ತಾ ಇರ್ತಾರೆ. ನಾನು ಬಂದು ತುಂಬಾ ಹೊತ್ತಾಯ್ತು. ನಾನೇನು ಬರಲಿ? ಆಯ್ತು ಮೋನಿಕಾ, ಬಾಯ್ ಬಾಯ್.
ಕದ್ದು ತಿನ್ನೋ ಹಣ್ಣು ಮೆಚ್ಚಿ ಬಂದ ಹೆಣ್ಣು ಇದಾಗಿರುತ್ತಲ್ಲವೇ ಮೋನಿಕಾ ನಿನಗೆಲ್ಲಿ ತಿಳಿಯಬೇಕು ಕಚ್ಚುವ ಮುಂಚೆ ಹಣ್ಣಿಗೆ ಬೆಲೆ ಬಿಚ್ಚುವ ಮುಂಚೆ ಹೆಣ್ಣಿಗೆ ಬೆಲೆ ಕಾಮನ ಬಿಲ್ಲು ಒಂದೇ ಸಾರಿ 7 ಬಣ್ಣಗಳನ್ನು ಪ್ರಜ್ವಲಿಸುವಂತೆ ಈ ಕೀರ್ತಿರಾಜನ ಕಾರ್ಯ ಪ್ರಜ್ವಲಿಸಿತು. ಲೇ ಗರುಡ, ಗುಡುಗು ಸಿಡಿಲಿದಂತೆ ಆರು ಕಟ್ಟಿಸಿ ನಮ್ಮನ್ನು ಮೋಸ ಮಾಡಿದ ಸೇಡಿಗಾಗಿ ಈ ಮೋನಿಗಳಿಂದಲೇ ನಿನಗೆ ಪಾಠ ಕಲಿಸುವೆ. ನಂತರ ನಾಗೇಂದ್ರ ಪ್ರಸಾದ ನಿನಗೆ ಒಳ್ಳೆಯವನಂತೆ ನಟಿಸಿ ಸಮಯ ನೋಡಿ ಅವನ ಸರ್ವಾಸ್ತಿಯನ್ನು ಕಬಳಿಸಿ ನಂತರ ಅವನನ್ನು ಬೀದಿ ಭಿಕಾರಿಯನ್ನಾಗಿ ಮಾಡಿ ಈ ಖಳನಾಯಕನ ಕಾರಸ್ಥಾನ ಏನೆಂಬುದನ್ನು ನಾಗೇಂದ್ರ ಪ್ರಸಾದನಿಗೆ ಪರಿಚಯ ಮಾಡಿಸುತ್ತೇನೆ. ಏನಪ್ಪ ಕುಡ್ದು ಬಂಜ ನಿನ್ನೆ ಕಂಠಮಠ ಕುಡ್ದು ನಿನ್ನೆ ಶಿವಕುಮಾರ್ ತಾತನ ಬಾರ್ ಅಂಗಡಿ ಮುಂದೆ ಮಲಗಿದ್ದಲ್ಲ. ಹ್ಞೂನ್ರಿ ಶೆಟ್ರ, ಬಾರ್ ಅಂಬೋದು ನಮಗ ದೇವಸ್ಥಾನ ಇದ್ದಾಗ ಒಳಗಡೆ ಹೋಗಿ ತಗೊಂಡ ಅವನವನ ನಮ್ಮೂರು ಹಿರಣ ಕಟ್ಟೆ ಮುಂದೆ ಉರುಳು ಸೇವನೆ ಮಾಡಿಬಿಡ್ತೀವಿ. ನಿಮಗಂದ್ರೆ ದೇವ್ರು ಹೊರ ಕೊಡ್ತಾನೋ ಬಿಡ್ತಾನ, ನಮಗಂದ್ರೆ ಗೊತ್ತಿಲ್ಲ ನೋಡ್ರಿ. ಅವನವನ ಪರಮಾತ್ಮ ಈ ಕುಡುಕರಿಂದನೇ ಇರ್ತಾನ ನೋಡ್ರಿ. ನೀ ಹೇಳೋ ಮಾತು ಕರೆನ ಐತೆ. ಚೆನ್ನಾಗಿ ಬಾಳ ಮಾಡ್ತಾನ ಅಂದಾಗ 100 ರೂಪಾಯಿ ಕೊಡೋದಲ್ಲ. ಆದ್ರ ನಿನ್ನಂತ ಕುಡುಕರು ಸೇವೆ ಸಾಕ ಸಟ್ ಅಂತ ಕೊಟ್ಬಿಡ್ತಾರ. ನಿಮ್ ಕಡೆಯಿಂದ ರೊಕ್ಕ ಕೊಟ್ಟು ಮತ್ತೆ ನಿಮ್ಗೆ ಮೆಟ್ಟಿನ ಹೊಡ್ಸ್ಕೊಂಡು ಹೋಗ್ತಾರ. ಹೋಗ್ಲಿ ಬಿಡ್ರಿ, ಕೊಟ್ಟನು ಕೋಣಂಗೆ ಆದ್ರೆ ಆಯಿಸ್ಕೊಂಡನ್ ಇರ್ಬೋದ್ರ ಅನ್ನಂಗ ಆಯ್ತು. ನಮ್ಮಂತ ಕುಡ್ಕೊಡ್ದ ದಿನ ಇದ್ದಿದ್ದೆ ಅಲ್ರಿ ಶೆಟ್ರ. ನಿಮ್ಮ ಸಾವುಕಾರ ಮನೆಯಾಗ ಒಂದು ಕೆಲಸ ನೋಡ್ರಿ ಅಂತ ಹೇಳಿದ್ದೆ, ಏನ್ ಮಾಡಿದ್ರಿ? ಹೌದು, ಕೆಲಸ ಕೇಳಿಲ್ಲ. ಆದ್ರ ಈ ನಮ್ಮನೆ ಕುಡ್ಕೊಂಬಂದ್ರ ನಮ್ ಸಾವುಕಾರ ನನಗ ಮೆಟ್ಟಿಲೆ ಹೊಡಿತಾರ. ಇಲ್ರಿ ಶೆಟ್ರ, ಇನ್ನು ಮುಂದೆ ನಾನು ಕುಡಿದು ಕೇಸಿ ಬಿಟ್ಟು ಬಿಡ್ತೀನಿ. ಇನ್ನು ಮುಂದೆ ನಾ ಕುಡಿಯಂಗಿಲ್ರಿ, ನನಗೊಂದು ಕೆಲಸ ಹುಡುಕೊಡ್ರಿ. ನಿಮ್ಮ ಮ್ಯಾಲೆ ಆಣೆ ಮಾಡಿ ಹೇಳ್ತೀನಿ ಶೆಟ್ರ, ಒಟ್ಟ ಕುಡಿಯಂಗಿಲ್ಲ. ಬ್ಯಾಡ್ರಿ, ನಿಮ್ ಮ್ಯಾಗಂದ್ರ ಒಟ್ಟ ನನಗೆ ನಂಬಿಕೆನಿಲ್ಲ. ನಿನ್ನ ಮಗಳ ಮ್ಯಾಗ ಆಣೆ ಮಾಡಿ ಹೇಳ್ತೀನಿ ಶೆಟ್ರ, ಇನ್ನು ಮುಂದೆ ಒಟ್ಟ ನಾ ಶಯ ಮುಟ್ಟೋದಿಲ್ಲ. ಓಯ್ ಜೋಕುಮಾರ್ರ, ಹಳೆ ಜೋಕುಮಾರ್ರ, ನೀವು ಕುಡೋದನ್ನ ಕುಡಿ, ಬಿಟ್ರ ಬಿಡು. ಯಾಕ ನನ್ನ ಯಾಕೆ ಮಾಡ್ತೀನಿ? ಅಲ್ಲೇ ನಿಮ್ಮ ಹೂನಾನಿ ಮಾಡ್ಕೊ ಹೋಗು. ಅದೇ ಸರ್, ನಿಮ್ಮ ಅಪ್ಪನ ಮೇಲೆ ನನಗಂದ್ರೆ ಒಟ್ಟ ನಂಬಿಕೆನಿಲ್ಲ. ಅದಕ್ಕೆ ನಿನ್ನ ಮೇಲೆ ಆಣೆ ಮಾಡಿದ್ನಿ. ನಿಮ್ಮ ಅಪ್ಪಗೆ ಹೇಳಿ ಒಂದ್ ನನಗೆ ಅವ್ರ ಸಾವುಕಾರ ಮನೆ ಕೆಲಸ ಕೊಡ್ಸ ಮತ್ತೆ ಒಂದ. ಲೇ ಮಂಜ, ನೀನ್ ನನ್ನ ಮಗಳೇ ಆದ್ಮೇಲೆ ಹಾಣೆ ಮಾಡ್ತೀನಿ ಅಂದ್ರ ನಿನಗ್ ಕೆಲಸ ಕೊಡ್ಸೋದಿಲ್ಲ. ಈಗ ಬಿಟ್ಟು ಮುಂದೆ ಕುಡಿದೆ ಅಂದ್ರ ಮುಂದೆ ನನ್ನ ಮಗಳು ಸಾಯ್ಬೇಕಲ್ಲೇ. ರೇ ಶೆಟ್ರ ರೀ ಮಾವರ, ನಿಮ್ಮದು ಖಾಲಿ ಬೀಳ್ತೀನ್ರಿ. ನಿಮ್ಮದು ಅದಂತ ತಿಳ್ಕೊಂತೀನ್ರಿ, ಇದು ಅಂತ ತಿಳ್ಕೊಂತೀನಿ. ಕೆಲಸ ಕೊಡ್ಸಂಗಿಲ್ಲ ಅಂತ ಅನ್ಬೇಡ ನೋಡ್ರಿ ಶೆಟ್ರ. ಯಪ್ಪ ಪಾಪ ಯಾಕ ಬಾಳ ಕಾಲು ಮುಗಿತೀನಿ ಕೈ ಮುಗಿತೇನ ಅನ್ನಂತನ, ಯಾಕ ಕೆಲಸ ಕೊಡಿಸ್ಬಿಡಪ್ಪ. ಆಯ್ತು ಮಗಳ, ನೀ ಹೇಳಿ ಅಂತ ಈ ಮಂಗ್ಯನ್ ಮಗ ಕೆಲಸ ಕೊಡಿಸ್ತೀನಿ. ನಮ್ಮ ರಾಜೇಂದ್ರ ಸರ್ಕಾರಪ್ಪ ಮನೆಗೆ ಹೋಗಿ ಈ ಮಂಗ್ಯನ್ ಮಗನ ಹಚ್ಚಿ ಬರ್ತೀನಿ. ಯಪ್ಪ ನೀನು ಮನೆಗೆ ನಡಿ, ನಾನು ಬರ್ತೀನಿ ಅಂತ. ಮಂಜ, ನಿನ್ ಕೆಲಸ ಅಂತೆ ನನ್ನ ಮಗಳು ನೋಡಿದ ಕೂಡಲೇ ನೀ
ನೀ ಬರ್ತೇನಂತೆ ಯವ್ವ ಮಗಳ ನಮ್ಮನೆ ಬೆಳಗ್ಗೆ ಕಿಂಡಿಗೆ ಗುರಿ ಇಟ್ಟಂಗ ಆತೈತಿ ಒಂದು. ಇಲ್ರಿ ಶೆಟ್ರ ನಾ ಅಂತ ಹುಡುಗ ಅಲ್ಲ ನೋಡ್ರಿ ಅಪ್ಪ ದಕ್ಷಿಣದ ಮ್ಯಾಗ ಸಂಶಯ ಪಡ್ತಿರಲ್ರಿ ಶೆಟ್ರ ನನ್ನಂತ ಹುಡುಗ ಸಿಗಾಕ ನಿಮ್ಗ ಪುಣ್ಯ ಮಾಡಿರ್ಬೇಕ ಅಪಾರ್ಥ ತಿಳ್ಕೊಂತಿರಲ್ರಿ ಶೆಟ್ರ. ಇಲ್ಲೇ ನಮ್ಮ ಆವಾಜಿ ಟೈಲರ್ ಹತ್ರ ಶರ್ಟು ಒಲೆಗೆ ಹಾಕಿದ್ದೆ ಅದನ್ನ ಇಸ್ಕೊಂಡು ಬರಾಕ್ ಹೊಂಟಿದ್ದೆ ನೀವೇನೋ ಮಾತಾಡ್ತಿರಲ್ರಿ. ಇಂಥ ಕೆಲಸ ಅಂತ ಹೇಳಿ ಮಂಜ ನಮ್ಮ ಮನೆ ಹಾಲಿನ ಗಡಿಗೆಗೆ ಬೆಕ್ಕ ಜಪ್ಪಿಟ್ಟಂಗ ಅಂತ ಕಾಣ್ತೈತೆ. ಹೋಗ್ಲಿ ಬಿಡು ಮಾತಿನ ಗದ್ದದಾಗ ಯಾವ್ದಾರ ಕೆಲಸ ಏನೋ ನಿನಗ ಕಾರ್ ಗಾಡಿ ಓಡ್ಸಕ್ ಬರ್ತೈತೆ ಅಲ್ಲಿ ಮಂಜ. ಈ ಭೂಮಿ ಮೇಲೆ ಓಡಾಡೋ ಗಾಡಿ ಒಂದು ಬಿಟ್ಟಿಲ್ಲ ನೋಡ್ರಿ. ಸಣ್ಣ ಗಾಡಿ ಅಂತ ಹಿಡಿದ ದೊಡ್ಡ ಗಾಡಿ ನಡೆಸಿದ್ ನೋಡ್ರಿ. ನಾ ಒಂದು ಗಾಡಿ ಬಿಟ್ಟಿಲ್ರಿ. ಬೇಕಾದ್ರೆ ಮ್ಯಾಗಡೋಣೆಗನ ಕೇಳ್ರಿ ಕೆಳಗಡೋಣೆಗನ ಕೇಳ್ರಿ ನನ್ನ ಹೆಸರು ಹೇಳ್ತಾರ. ಹಾಕಿದೇನ ಆಕೆ ಏನ್ ಟಾಟಾ ಮಾಡ್ತಿ ಶಾರು? ಯಪ್ಪ ನೀನು ಮನೆಗೆ ನಡಿ, ನಾನು ಸ್ವಲ್ಪ ಕೆಲಸ ಇದ್ರೆ ಮುಗಿಸ್ಕೊಂಡು ಬರ್ತೀನಂತ. ಯಾರವ್ವ ಏನ್ ಭಾರ ಇದೆಯವ್ವ? ಒಮ್ಮೆಲೆ ಆಗಿದಾಗ ಪುಸ್ಕಿನ ಬಿದ್ದಂಗ ಐತೆ. ಓಹೋ ನೀನ ಶೆಟ್ಟಿ ಮಗಳು ಶಾರಲ್ಲ? ಧಾರವಾಡ ಎಮ್ಮೆ ಬಂದಂಗ ಆದ ನನಗ ಕಬರ್ ಮಾಡ್ತಿ ಅಷ್ಟ್ಯಾಕ್ ಹೇಳಕತ್ತಿದ್ದಿ? ಯಾಕ ಆಗಿದ್ದು ನನಗ ನಿನಗಲ್ಲ ಅಲ್ಲ ಬಂದು ಆ ನಮ್ಮನೆ ಹೈಯುದ ನೋಡಿ ಎಷ್ಟು ಬ್ಯಾನವ ಅಂತಿದ್ದಿ ನನಗ. ನಿನಗಷ್ಟೇ ಆಗಿಲ್ಲ ನೋವ, ನನಗೂ ಆಗೈತಿ ನೋವ. ಅದನ್ನೆಲ್ಲ ಮನಸ್ಸಿಗೆ ಹಚ್ಕೊಳಕ್ ಹೋಗ್ಬೇಡ. ಒತ್ತು ಅಂಟ್ರ ನಿಂದು ನಾನ್ ನೋಡ್ತೀನಿ, ನಂದು ನೀ ನೋಡ್ತಿದ್ದಿ. ಏನ ಸಂಜೋದ ನಂದು ನೀ ನೋಡುದು ನಿಂದು ನಾ ನೋಡುದು ಅಂದ್ರ ನನ್ ಮೂತಿ ನೀ ನೋಡದ ನಿನ್ ಮೂತಿ ನಾ ನೋಡದಂತಂದೆ. ನೀವ್ ಒಪ್ಪಿದ್ರೆ ಆಡೋಣ ಪ್ರೇಮದಾಟ. ನಾವ್ ಒಪ್ಪುದಿಲ್ಲ ಪ್ರೇಮದಾಟ. ನೀ ಕೊಡಕ್ ಹೋಗ್ಬೇಡ ನನಗ್ ಕಾಟ. ಕಾಟ ಅಲ್ಲ ನನ್ನ ಮೈಸೂರು ಪಾಕ. ನಿನ್ನ ನೋಡಿ ಆಗೈತಿ ನನಗ ತ್ರಾಸ. ಅಲ್ಲ ಈ ನನ್ನ ಮಗ ಬುಡುಕ್ ಸೊಂಟಕ್ಕ ಕೈ ಹಚ್ಚೋಂಗ್ ಕಾಣಿಸ್ತಾನ. ಅಲ್ಲ ನಾನು ನಿನ್ನ ಕಣ್ಣಿಗೆ ಹೆಂಗ್ ಕಾಣಿಸ್ತಾ ಅಂತೀನಿ ಹೇಳು? ಒಮ್ಮೆ ತ್ರಾಸ ಆಗುತ್ತ ಅಂತಿ, ಒಮ್ಮೆ ಪ್ರೇಮದ ಆಟ ಆಡೋನು ಬಾ ಅಂತಿ. ನೋಡಿಲಿ ಹೆಂಗ್ ಕಾಣಿಸ್ತಾ ಅಂತೈತಿ ನಿನ್ನ ಕಣ್ಣಿಗೆ. ಪ್ರೇಮ ಲೋಕದ ಅಪ್ಸರ ಕಂಡಂಗ್ ಕಾಣ್ತಿಯಲ್ಲ ಸಾರು. ಮದುವೆ ಆಗಕ್ಕ ವಯಸ್ಸಿರ್ತದ. ಹಂಗಮ್ಮ ಹೋಗಿಂದ ನಿಂಗಮ್ಮ ಬಸ್ರಲ್ಲ. ವಯಸ್ಸಾದ್ಮೇಲೆ ಯಾರು ಮದುವೆ ಆಗ್ತಾರ ನಿನ್ನ? ಹೌದು ನೀ ಹೇಳೋ ಮಾತು ಏನ ಕರೆ ಐತಿ. ಆದ್ರೆ ನಮ್ಮ ಅಪ್ಪಗ ನಾನು ರಗೋಡ್ ಸಲ ಕಂಡು ಬಿದ್ದೀನಿ. ಯಪ್ಪ ನನಗಿಲ್ಲಿ ಯಾವ್ದಾರ ಒಂದು ಗಂಡ ತೆಗೆದು ಮದುವೆ ಮಾಡಸ ಅಂತ. ನಮ್ಮಪ್ಪ ಬ್ಯಾಡ ಮಗಳ ನೀ ಇನ್ನೂ ಸಣ್ಣಕ್ಕಿದಿ, ಇನ್ನೂ ಸ್ವಲ್ಪ ವಯಸ್ಸಲ್ಲಿ ಆಮೇಲೆ ಮದುವೆ ಮಾಡ್ತೀನಿ, ದೊಡ್ಡ ನೌಕರಿ ಕೊಟ್ಟು ಅಂತ ಹೇಳ್ದ ನಮ್ಮಪ್ಪ. ನಿಮ್ಮ ಅಪ್ಪ ನೌಕರಿ ಮಾಡೋ ಹೊರ ಹುಡ್ಕೋದ್ರಾಗ ಎರಡು ಪಟ್ಟಾಗಿರ್ತೀವ. ನಿನಗ ನೀನ ಗಟ್ಟಿಯಾಗ ನಿನ್ನ ಕೊರಳಿಗೆ ತಾಳಿ ಕಟ್ಟಕ್ ರೆಡಿ ಇದಾನ ಈ ಕೊಟ್ನೆಕ್ಕಲ್ ಹುಡುಗ. ಅಯ್ಯೋ ಸಂಜು ಹೌದಾ? ನೀ ಇಷ್ಟು ನನ್ನ ಪ್ರೀತಿ ಮಾಡ್ತೀಯ? ಮತ್ತೆ ಬಾಳ ಪ್ರೀತಿ ಮಾಡ್ತೀನಿ. ಓ ಮತ್ತ ಪ್ರೀತಿ ಮಾಡ್ತೀಯಂತಿ ಮತ್ತೆ ಆಗ್ತಳ ಮಾಡ್ತಿದ್ದ ಅವ್ರನ್ನ ಜಡ್ಸನ ಬಾ. ಮಾಡೋಣ ಟೈಮ್ ಪಾಸ ಹುಡುಗಿ ಯಬಸ. ಕರಿ ಕಂಬಳಿ ಬುಡಕನಿ ಹಾಸ ಕರಿ ಕಂಬಳಿ ಬುಡಕನಿ ಹಾಸ ಮಾಡೋನು ಟೈಮ್ ಪಾಸ ವಿಜ್ಞಾನಿ ಅದೆಯ ಬಲ್ ಬಿರುಸ ವಿಜ್ಞಾನಿ ಅದೆಯ ಬಲ್ ಬಿರುಸ ಮಾಡಲಿ ಕರೆಕ್ಟ್ ಪಾಸ ಕರಿಗಡವ ಬಡತನ ನೀ ಬಾರ ಸಾವ್ಕಾಸ
ನೀ ಬಿರುಸ ನನ್ನ ಹರಸ ಏ ಕರಿ ಕಂಬಳಿ ಬುಡಕನಿ ಹಾಸ ಮಾಡೋ ಟೈಮ್ ಪಾಸ ನಡಿಯೇ ಮಲ್ಲಿ ಮಲ್ಲಿ ಬಾರಲಗು ಮಾಡಿ ಮಗ್ಗಲಗ ಎಂದ ಬತ್ತಿ ಕೇಳನಿ ನಮ್ಮ ತ್ವಾಟಕ್ಕ ನೋಡಿ ತುಡುಗಿ ಬರಬೇಕ ವರವಾಗಿ ನಿನ್ನ ಮಾತು ನನ್ನ ತಲೆಯ ಕೆಡಿಸೈತಿ ಕುಡದಿಯ ಹಾಕೋನು ಕಾಲ ಕೂಡಿ ಬಂದೈತಿ ಹಿಡಿದಂತಿ ಕರಿ ಕಂಬಳಿ ಪುಟಕನಿ ಹಾಸ ಮಾಡೋನು ಟೈಮ್ ಪಾಸ ಪಾಸ ಚಿಗಲಿಯ ಮರಿಯಂಗ ಅಂಜಿ ಅಂಜಿ ಇಬ್ಬರು ಕೂಡೋದು ಸಾಕಿಂಗ ಜಮ ಕಂಡಿರಿಗಳು ಕೇಳ್ತಾರ ಸೋಬಾನ ಬೆಳಗಾವಿ ಬ್ಯಾಂಕಾಗಿ ಹೇಳೋಣ ಕನಿ ಹಾಸ ಮಾಡೋನು ಟೈಮ್ ಪಾಸ ಏನಂತಿ ಬಂದೈತಿ ಭೂಮಿ ಮ್ಯಾಗ ರಾತ್ರಿ ಪೂರ ಬರ್ತಾಳ ಕನಸಿನ್ಯಾಗ ಅವನ ಬಿಷಾಡು ಬಿರುಸಿನ್ಯಾಗ ರಂಗಿ ಬಂದ ಹಾರಿ ಮ್ಯಾಗ ಉಜುಲು ಬಂದೈತಿ ಭೂಮಿ ಮ್ಯಾಗ ರಂಗಿ ಬಂದ ಹಾರಿ ಮ್ಯಾಗ ಉಜುಲು ಬಂದೈತಿ ಭೂಮಿ ಮ್ಯಾಗ ರಾತ್ರಿ ಪೂರ ಬರ್ತಾಳ ಕನಸಿನ್ಯಾಗ ಅವನ ಬಿಷಾಡು ಬಿರುಸಿನ್ಯಾಗ ರಾತ್ರಿ ಪೂರ ಬರ್ತಾಳ ಕನಸಿನ್ಯಾಗ ಅವನ ಬಿಷಾಡು ಬಿರುಸಿನ್ಯಾಗ ರಂಗಿ ಬಂದ ಹಾರಿ ಮ್ಯಾಗ ಉಜುಲು ಬಂದೈತಿ ಭೂಮಿ ಮ್ಯಾಗ
ಏ ಹುಡುಗಿ ನಿನಗೇನು ಮಾತಾಡ್ತೇವಲ್ಲ ಎಲ್ಲ ಶೇಂಗಾ ದಿಂಡಿ ಹಚ್ಚರ ಹೆಂಗ ಬಿದ್ದರ್ತೇವ ಏ ಬದರಂಗಿ ಬಣ್ಣ ಮಾರಿ ಬೇಡ ಬದರಂಗಿ ಬಣ್ಣ ಮಾರಿ ಬೇಡ ಬಂದೈತಿ ಭೂಮಿ ಬೇಡ ರತಿ ಗುರು ಬರ್ತಾನ ಕಸಿ ಬೇಡ ಅವನಿಗೆ ವಿಚಾರ ಕಸಿ ಬೇಡ ರತಿ ಗುರು ಬರ್ತಾನ ಕಸಿ ಬೇಡ ಅವನಿಗೆ ವಿಚಾರ ಕಸಿ ಬೇಡ ಬದರಂಗಿ ಬಣ್ಣ ಮಾರಿ ಬೇಡ ಬಂದೈತಿ ಭೂಮಿ ಬೇಡ